ಸಲೀಗ್ರಾಮ ತಾಲೂಕಿನ ಕೊಡೆಯಾಲ ಗ್ರಾಮದಲ್ಲಿ ದಲಿತ ಸಮುದಾಯದ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿರುವಂತಹ ಘಟನೆಗೆ ಸಂಬಂಧಿಸಿದಂತೆ ಲಿಂಗಾಯತ ಸಮುದಾಯದವರು ಇಂದು ಅದಕ್ಕೆ ಸ್ಪಷ್ಟನೆಯನ್ನ ಆರೋಪಕ್ಕೆ ಪ್ರತಿ ಆರೋಪವನ್ನು ಇಂದು ಮಾಧ್ಯಮಗೋಷ್ಠಿಯಲ್ಲಿ ನೀಡಿದ್ದಾರೆ. ಸಾಲಿಗ್ರಾಮ ತಾಲೂಕಿನ ಕೊಡೆಯಾಲ ಗ್ರಾಮದಲ್ಲಿ ಕಳೆದ ಒಂದು ದಿನಗಳ ಹಿಂದೆ ದಲಿತ ಸಮಾಜದ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದಂತಹ ಸಾಕಮ್ಮ ಮತ್ತೆ ಶ್ರೀನಿವಾಸ್ ಅವರು ಪ್ರಮುಖವಾಗಿ ಆರೋಪ ಮಾಡಿದಂತಹ ವಿಚಾರ ರಾಜ್ಯಾದ್ಯಂತ ದಲಿತ ಸಮಾಜದ ಮುಖಂಡರಲ್ಲಿ ಹಾಗೂ ಸಂಘಟನೆಗಳಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದರ ವಿಚಾರವಾಗಿ ಇವತ್ತು ಕೊಡೆಯಾಲ ಗ್ರಾಮದಲ್ಲಿ ಲಿಂಗಾಯತ ಸಮುದಾಯದವರು ಇದು ಸತ್ಯಕ್ಕೆ ದೂರವಾದಂತಹ ಮಾತು, ನಾವು ಗ್ರಾಮದಲ್ಲಿ ಅಣ್ಣ ತಮ್ಮದಿರಾಗಿದ್ದೀವಿ, ಯಾವುದೇ ಅಸ್ಪೃಶ್ಯತೆ ಶೋಷಣೆ ನಡೀತಾ ಇಲ್ಲ, ನಾವು ಇದು ಸತ್ಯಕ್ಕೆ ದೂರವಾದ ಮಾತು ಅನ್ನೋ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ವಿಚಾರಕ್ಕೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಈಗ ಮೊನ್ನೆ ಏನ್ ನಡೀತು ಸರ್ ಘಟನೆ ಅದು? ಮೊನ್ನೆ ಸರ್ ಯಾವತ್ತು ಶುಕ್ರವಾರ ಸಂಜೆ 3 ಗಂಟೆ ಇದರಲ್ಲಿ ಅವ್ರು ನಮ್ ಭಾವ ಅವರು ಕಾರ ಸೈಡ್ ಅಲ್ಲಿ ನಿಲ್ಸಿದ್ರು. ಆಲ್ರೆಡಿ ಕಾರ್ ನಿಲ್ಸಿದ್ರು. ಆದ್ರೆ ಇವರು 2 ಹುಡುಗರು ಡ್ರಿಂಕ್ಸ್ ಮಾಡ್ಕೊ ಬಂದ್ಬಿಟ್ಟು ನಮ್ ಭಾವ ಅವ್ರನ್ನ ಏಕಾಏಕಿ ಬೈದ್ರು. ನಿಮ್ಮ ಅಪ್ಪಂದ ರೋಡ್ ಹಂಗೆ ಹೆಂಗೆ ಅಂತ ಎಲ್ಲ ಬೈದ್ರು. ಅದನ್ನ ನಮ್ಮ ಅಕ್ಕ ಕೇಳಕ್ ಹೋಗಿದ್ಕೆ ನಮ್ಮ ಅಕ್ಕನ ಮೇಲೆ ಹಲ್ಲೆ ಮಾಡಕ್ ಬಂದ್ರು ಅವ್ರು ಡ್ರಿಂಕ್ಸ್ ಮಾಡ್ಬಿಟ್ಟು. ಅದನ್ನ ನಮ್ಮ ಅಮ್ಮ ಅವರೆಲ್ಲ ಕೇಳಿದ್ವಿ, ನಮ್ಮ ಅಮ್ಮ ಅವ್ರ ಮೇಲೆಲ್ಲ ಹಲ್ಲೆ ಮಾಡಕ್ ಬಂದಿದ್ದಾರೆ ಅವರು. ಅದನ್ನ ನಾವು ಹುಡುಗರು ಎಲ್ಲಾ ಕೇಳಿ ಈ ತರ ಮಾಡಬಾರ್ದು ಅನ್ಬಿಟ್ಟು ನಾವು ತಕ್ಷಣ ಹೋಗಿ ರಿಜಿಸ್ಟರ್ ಕಂಪ್ಲೇಂಟ್ ಕೊಟ್ಟೋ ಪೊಲೀಸ್ ಹತ್ರ ಹೋಗಿ. ಇವ್ರು ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಗೊತ್ತಾಗಿ ಮತ್ತೆ ಸಂಜೆ ಅವ್ರ ಅಮ್ಮ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದು ಮತ್ತೆ ಮನೆ ಹತ್ರ ಬಂದು ಹಲ್ಲೆ ಮಾಡಕ್ ಬಂದಿದ್ದಾರೆ ನಮ್ಮ ಮೇಲೆ. ಅದು ವಿಡಿಯೋ ಮಾತ್ರ ವಿಡಿಯೋ ಎಲ್ಲ ಇದೆ. ನಾವು ಅವ್ರ ಹತ್ರ ಅವ್ರಿಗೆ ವಿಷಯಕ್ಕೆ ಜಗಳಕ್ಕೆ ಹೋಗಿಲ್ಲ ನಾವು ಯಾವುದೇ ಕಾರಣಕ್ಕೂ. ಅವರು ಇಲ್ಲಿರೋ ಎಲ್ಲ ಆರೋಪ ಮಾಡ್ತಾ ಇದಾರೆ ನನ್ನ ಮೇಲೆ. ನಾವು ಅವ್ರ ಮೇಲೆ ಬೇಕಾದ್ರೆ ಅವ್ರು ನಾವು ಹೊಡೆದಿದೀವಿ ಅಂತ ಅವ್ರು ಪ್ರೂಫ್ ತೋರ್ಲಿ, ಅವ್ರು ವಿಡಿಯೋ ತೋರ್ಲಿ, ಬೇಕಾದ್ರೆ ನಾವು ಏನು ಕಾನೂನು ಏನ್ ನಮ್ಗೆ ಶಿಕ್ಷೆ ಕೊಡ್ತಾರೆ ನಾವು ಭಾಗಿಯಾಗ್ತೀವಿ ಅದ್ರ ಬಗ್ಗೆ. ಅವ್ರು ಬೈದಿರೋದು, ಅವ್ರು ಹೊಡೆಯಕ್ ಬಂದಿರೋದು, ಅವ್ರ ವಿಡಿಯೋ ಅದೆಲ್ಲ ನಮ್ಮ ಹತ್ರ ವಿಡಿಯೋ ಪ್ರೂಫ್ ಇದೆ. ಈಗ ನಮ್ದು ಏನಾರ ಅವ್ರ ಹತ್ರ ನಾವು ಹೊಡೆದಿದ್ದೀವಿ ಅನ್ನೋದು ಅವ್ರು ತೋರಿಸಿ ವಿಡಿಯೋನ ಅವರು ಅದೇ ನಾವು ಕೇಳ್ಕೋತಾರದು ಅಷ್ಟೇ, ಇನ್ನೇನಿಲ್ಲ. ನಾವು ಯಾವುದೇ ಜಾತಿ ನಿಂದನೆ ಮಾಡಿಲ್ಲ. ಅದೆಲ್ಲ ಬೇಕಾದ್ರೆ ಅವ್ರು ಪ್ರೂಫ್ ಮಾಡ್ಲಿ, ತೋರ್ಸ್ಲಿ. ನಾವು ಜಾತಿ ನಿಂದನೆ ಮಾಡಿದೀವಿ ಅಂತ ಹೇಳ್ತಾ ಇದ್ರಿ ಅಲ್ವಾ ಅವರು, ಅದನ್ನ ತೋರ್ಸ್ಲಿ. ನಾವು ಜಾತಿ ನಿಂದನೆ ಮಾಡಿದೀವಿ, ಅವ್ರಿಗೆ ಹಲ್ಲೆ ಮಾಡಿದೀವಿ, ಅದನ್ನೆಲ್ಲ ತೋರ್ಸ್ಲಿ ಅವರು. ಆ ನಾವು ಗ್ರಾಮದ ಅದು ಗ್ರಾಮದ ಜಾತ್ರೆ ವಿಷಯನೇ ಅಲ್ಲ ಅದು, ಇವ್ರ ಪರ್ಸನಲ್ ವಿಷಯ ಮಾತಾಡ್ತಾ ಇರೋದು. ಇದಕ್ಕೆ ಮಧ್ಯಕ್ಕೆ ಗ್ರಾಮ ತರಬಾರ್ದು ಯಾವುದೇ ಕಾರಣಕ್ಕೂ. ಅದು ಗ್ರಾಮಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕೊಡೆಯಲದಲ್ಲಿ ಒಂದ್ 200 ಅಕ್ಲ ಐತೆ. ಅದ್ರ ನಾವೊಂದ್ 150 ಇದೀವಿ ಲಿಂಗಾಯತರು, ಮತ್ತೆ SC ಮತ್ತೆ ದಲಿತ ಸಮಾಜ ಸೇರಿದಂತರು ಒಂದ್ 50 ಮನೆಗಳಿದ್ದಾವೆ. ಇದೇನಪ್ಪಾ ಅಂತಂದ್ರೆ ಸರ್, ಇಲ್ಲಿ ನಮ್ ಸಮಾಜ ಆಗಲಿ ಮತ್ತೆ ದಲಿತ ಸಮಾಜ ಆಗಲಿ ಇರೋದಲ್ಲ, ಇಲ್ಲಿ ರೈತಾಪಿ ವರ್ಗಗಳು ಸರ್. ಯಾರ್ದು ಏನ್ ವೈಯಕ್ತಿಕ ಅದು ಇದಂತ ಏನು ಜಗಳ ಇಲ್ಲ. ಇಲ್ಲಿ ಪ್ರತಿ ವರ್ಷಕ್ಕೆ ಹುಣ್ಸನ ಹಬ್ಬ ಅನ್ನೋದು ಬಂದೇ ಬರ್ತದೆ. ಬಂದಂತ ಟೈಮಲ್ಲಿ ಎಲ್ಲ ಅಣ್ಣ ತಮ್ಮದಿರ ತರನೇ ಇರ್ತೀವಿ. ಹಬ್ಬ ಕಾಲದ ಮೇಲೆ ಮಾರನೇ ಬೆಳೆಗೂ ಅಣ್ಣ ತಮ್ಮದಿರ ಅಂತ ಇರ್ತೀವಿ, ಹಬ್ಬದ ದಿವ್ಸಲು ಅಣ್ಣ ತಮ್ಮದಿರ ಅಂತ ಇರ್ತೀವಿ ಸರ್. ಇಲ್ಲಿ ಕಿಡಿಗೇಡಿಗಳು ಒಂದ್ 5 ಜನ 6 ಜನ ಸೇರ್ಕೊಂಡು ನಮ್ಮ ದಲಿತ ಸಮಾಜದ ಮುಖಂಡರು ಮತ್ತೆ ಅಲ್ಲಿ ಇರೋ ಹುಡುಗರಿಗೆಲ್ಲವ ಸುಮ್ನೆ ತಪ್ಪು ಸಂಭಾಷಣೆ ಹೇಳುದು. ಬೆಂಕಿ ಸರ್ ಅವರು ಬೆಂಕಿ ಹಚ್ಚ ಕೆಲಸ ಮಾಡ್ತಾರೆ ಸರ್. ಅವರು ಇಡೀ ವರ್ಷದೆಲ್ಲ ಊರ ಕೊಡೆಯಲದಲ್ಲಿ ಗ್ರಾಮದಲ್ಲಿ ಇರೋದಿಲ್ಲ ಸರ್. ಅವರು ಬೆಂಗಳೂರು ಮೈಸೂರಿಂದ ಬರ್ತಾರೆ. ಮತ್ತೆ ಈಗ ಹಬ್ಬ ಅಂತ ಏನ್ ಬರ್ತದೆ ಅಂತ ಟೈಮಲ್ಲಿ ಬಂದು ಇಲ್ಲಿ ಬೆಂಕಿ ಹಚ್ಚಂತ ಕೆಲಸ ಮಾಡ್ತಾರೆ ಸರ್. ಎಲ್ಲ ಅಣ್ಣ ತಮ್ಮದಿರ್ತಾರ. ಎಲ್ಲ ನಾವು ಅವ್ರೇನ್ ಮೇಲಲ್ಲ, ನಾವೇನ್ ಕೇಳಲ್ಲ, ಅವ್ರೇನ್ ಮೇಳಲ್ಲ. ಎಲ್ಲ ಸ್ವಂತ ಅಣ್ಣ ಒಂದ್ ಗುಟ್ರ ಅಣ್ಣ ತಮ್ಮದಿರ್ತಾರ ಇರ್ತೀವಿ ಸರ್. ಇವರು ಒಂದ್ 5-6 ಜನ ಕಿಡಿಗಳು ಸೇರ್ಕೊಂಡು ಇಬ್ಬರು ಮಧ್ಯೆ ತಂದಿಕ್ಕಿ ತಮಾಷೆ ನೋಡ್ಕೊಂಡು ಜಗಳಸ್ತ ಅಂತ ಕೆಲಸ ಮಾಡ್ತಾರ ಸರ್. ಇದನ್ನ ಗಂಭೀರ ಪರಿಗಣಿಸಿ ದಲಿತ ಮುಖಂಡರು ಏನಿದ್ದಾರೆ ಅವರು ಇವ್ರು ಇಂತ ಸಮಸ್ಯೆ ಪರಿಹಾರ ಮಾಡ್ಕೊಡ್ಲೇಬೇಕು. ಇದರಿಂದ ಸರ್ ಊರ್ಗೂ ಗ್ರಾಮಕ್ಕೂ ಕೆಟ್ಟ ಹೆಸರು ತಪ್ಪುತ್ತದೆ. ಮತ್ತೆ ಸರ್ ನಮ್ಮ ಹುಡುಗರ ಮೇಲೆಲ್ಲ ಬೇಕು ಅಂತ ಅಟ್ರಾಸಿಟಿ ಕೇಸ್ ಹಾಕೋದು ಪ್ರತಿಯೊಂದು ಎಲ್ಲಾನು ಮಾಡ್ತಾರ ಸರ್. ಈಗ ಅವ್ರ ವೈಯಕ್ತಿಕ ಜಗಳಕ್ಕೆಲ್ಲ ಜಾತಿ ತಂತಾರೆ. ನಾವು ಯಾವ ಕಾರಣಕ್ಕೂ ಜಾತಿ ಏನೋ ನಾವು ಪದ ಬಳಕೆ ಅಂತ ಮಾಡೇ ಇಲ್ಲ ಸರ್. ಇದು ವೈಯಕ್ತಿಕ ಜಗಳದಿಂದ ನಾವು ಅವ್ರು ಏನ್ ತಂದು ನಮ್ಗೆ ಮೇಲ್ ಬಂದು ಹಲ್ಲೆ ಮಾಡವ್ರೆ, ಮತ್ತೆ ನಮ್ ಹೆಣ್ಮಕ್ಳಿಗೆಲ್ಲ ಹೊಡೆದವ್ರೆ, ಅದೆಲ್ಲ ಪ್ರತಿಯೊಂದು ವಿಡಿಯೋ ಫುಟೇಜ್ ಎಲ್ಲ ನಮ್ಮ ಹತ್ರನೇ ಇವೆ. ಆದ್ರೂ ಸುಧಾ ಅವ್ರು ನಮ್ಮ ಮೇಲೆ FIR ಮಾಡ್ಸ್ಕೊಂಡು ಅಟ್ರಾಸಿಟಿ ಕೇಸ್ ಹಾಕೋಣಂತವ ಅವರು ಈ ರೀತಿ ಎಲ್ಲ ಓಡಾಡ್ತಾರ ಸರ್. ಯಾವ ರೀತಿ ಯಾರೇ ಕಾರಣಕ್ಕೂ ಅವ್ರಿಗೆ ನಾವು ಅಲ್ಲೇನು ಮಾಡಿಲ್ಲ, ಏನು ಮಾಡಿಲ್ಲ ಸರ್. ಪ್ರಮುಖವಾಗಿ ದೇವಸ್ಥಾನಕ್ಕೆ ಪ್ರವೇಶ ನೀಡಲ್ಲ, ಮತ್ತೆ ರಥ ಎಳಕ್ ಬಿಡಲ್ಲ ಅಂತಾರೆ. ಇದ್ರ ಬಗ್ಗೆ ಏನ್ ಸರ್? ಇಲ್ಲಿ ನಾವು ಸಾಲಿಗ್ರಾಮ ಸ್ಟೇಷನ್ ನಲ್ಲಿ ಅವರೇ ತಹಸೀಲ್ದಾರರು ಮತ್ತೆ ಸಾಲಿಗ್ರಾಮ ಪೊಲೀಸ್ನವರು ಎಲ್ಲ ಬಂದು ಹಬ್ಬದ ದಿವಸ ಅವ್ರು ಪೂಜೆ ಮಾಡಿರೋದು. ಅವರು ಅನಾದಿ ಕಾಲದಿಂದ ಬಂದಿರ್ತಾರ, ಪೂಜೆ ಮಾಡ್ಕೊಂಡು ನೆಮ್ಮದಿಯಾಗಿ ಅವ್ರು ಹೋಗವ್ರೆ. ಯಾರೋ ಈ ದಲಿತ ಜನಗಳು ಅವರು ಪ್ರತಿಯೊಂದು ಎಲ್ಲರಲ್ಲೂ ಅವರು ಪೂಜೆ ಮಾಡ್ಕೊಂಡು ಹೋಗೋರೆ. ಆದ್ರೂ ಇವ್ರೇನು ಕಿಡಿಗೇಡಿಗಳು 4-5 ಜನ ಸೇರ್ಕೊಂಡು ಊರ್ನ ಕೆಟ್ಟ ಹೆಸರು ಬರ್ಸ್ಬೇಕು, ನಮ್ಮ ಮೇಲೆ ಅಪಾದನೆ ಹೊರಿಸ್ಬೇಕು ಅನ್ನೋ ಸಲುವಾಗಿ ಇವ್ರೇನ್ ಮಾಡವ್ರೆ ಅಂತ ಅಂದ್ರೆ ಸರ್, ಹಿಂಗ್ ಬೆಂಕಿ ಹಚ್ಚೋದು. ಈ ಪೂಜೆ ಮಾಡಕ್ ಕೊಡ್ಲಿಲ್ಲ, ತೇರ ಮುಟ್ಟಕ್ ಕೊಡ್ಲಿಲ್ಲ ಸರ್. ತೇರ್ ಕಟ್ಟಿದ್ರು ಅವರೇ, ಪೂಜೆ ಮಾಡಕ್ಕೆ ಅವ್ರಿಗೆ ಅವಕಾಶ ಅರ್ಧ ಗಂಟೆ 3/4 ಗಂಟೆ ಅವಕಾಶ ಕೊಟ್ಟಿದ್ರು ಸರ್. ಅವರೇ ನಿಮ್ದಾಗಿ ಅವ್ರ ಬೀದಿಲಿ ಪೂಜೆ ಮಾಡ್ಕೊಂಡು ಹೋಗವ್ರೆ. ಅವ್ರು ನಿಮ್ದೆ ಪೂಜೆ ಮಾಡ್ಕೊಂಡು ಬೇಕಾದ್ರೆ ವಿಡಿಯೋ ಫುಟೇಜ್ ಬೇಕಾರೆ ದಲಿತ ಮುಖಂಡರು ನೀವು ಯಾರಿದ್ರಿ ಅವರೇ ಬೇಕಾರೆ ಫುಟೇಜ್ ನೀವೇ ಪರಿಗಣಿಸಿ ನೀವೇ ನೋಡಿ ಸರ್.
ನಾವ್ ಯಾವ್ದೇ ಕಾರಣಕ್ಕೂ ಅವ್ರನ್ನ ಪೂಜೆ ಮಾಡ್ಬೇಕಾದ್ರೆ ನಾವ್ ಯಾರು ಹುಡುಗರು ಅವ್ರ ಪಕ್ಕದಲ್ಲಿ ಇರ್ತಿಲ್ಲ ಸರ್. ಆಮೇಲೆ ಇನ್ನೊಂದು ತೇರ್ ಎಳೆ ಕೊಡಕಿಲ್ಲ ಅಂತಾರೆ, ತೇರ ಸರ್ ಅವರೇ. ಈಗ ಈಗ ನಮ್ ಜೊತೆ ನಮ್ ದಲಿತ ಹುಡುಗರ ಜೊತೆ ನಮ್ ಜೊತೆ ಸಹಪಾಠಿ ಆಗಿರೋಂತ ರಾಹುಲ್ ಅಲಿ ಎಲ್ಲ ಅಲ್ಲಿ ಇಲ್ಲಿಂದ ಸರ್ ಅಲ್ಲಿ ಎಳ್ಕೊಂಡವ್ರ. ಅದು ವಿಡಿಯೋ ಪೂರ್ತಿ ವಿಡಿಯೋ ಮಿರ್ಲೆ ಗಂಟೆ ಹೋಗಿರೋಂತ ವಿಡಿಯೋ ನಮ್ಮ ಹತ್ರ ಇದೆ ಸರ್. ಬೇಕಾದ್ರೆ ಯಾರು ಬೇಕಾದ್ರೆ ಕೊಡ್ಲಿ ಸರ್. ಇವ್ರು ತೇರ್ನು ಹೇಳಿನಾರು ಇದಕ್ಕೆ ಕಟ್ಮುನಾರು ಸುಮ್ನೆ ಅಪಾದನೆ ಮಾಡೋದು, ಹಿಂಗ್ ಬೆಂಕಿ ಹಸ ಕೆಲಸ ಮಾಡ್ಬೇಕಲ್ಲ ಸರ್. ಎಲ್ಲಾ ಮುಖಂಡರು ಸೇರ್ಕೊಂಡು ಈ ರೀತಿ ನಮ್ಮ ಮೇಲೆ ಹುಡುಗರ ಮೇಲೆ ಅಪಾದನೆ ಮಾಡ್ತಾವ್ರೆ. ಈಗ ಒಟ್ಟಾರೆ ನೀವು ಗ್ರಾಮದಲ್ಲಿ ಯಾವುದೇ ರೀತಿ ಅಸ್ಪೃಶ್ಯತೆ ಆಗ್ಲಿ ಸರಿ, ಇಲ್ಲ, ಇಲ್ಲ. ಶೋಷಣೆ ಆಗ್ಲಿ ಯಾವುದೇ ರೀತಿ ಮಾಡ್ತಾ ಇಲ್ಲ. ಯಾವ್ದೇ ಕಾರಣಕ್ಕೂ ನಾವು ಸರ್ ಇಲ್ಲಿ ಅಸ್ಪೃಶ್ಯ ಜಾತಿ ಅನ್ನೋ ಪದವೇ ಬಳಕೆ ಆಗಿಲ್ಲ ಸರ್. ಇಲ್ಲೆಲ್ಲ ರೈತಾಪಿ ವರ್ಗಗಳು ಸರ್. ಇಲ್ಲಿ ಪ್ರತಿಯೊಬ್ಬರು ಈಗ ಮಳೆ ಬೀಳ್ತದೆ, ನಮ್ಗೆ ನಮ್ದೇ ಆದ ವ್ಯವಸಾಯ ಅದು ಇದು ಅಂತ ನಮ್ದೇ ಆದ ದಿನ ಕೆಲಸಗಳು ಇರ್ತವೆ. ನಾವ್ ಜಾತಿ ಅಲ್ಲಿ ಏನಲ್ಲಿ ಪ್ರತಿಯೊಂದು ನಾವ್ ಮಾಡಿಲ್ಲ. ಇವ್ರ ಏನ್ ಮಾಡ್ತಾವ್ರ ಅಂದ್ರೆ ನಮ್ ಜಾತಿ ಅದ್ ಮಾಡ್ತಾವ್ರೆ ಇದ್ ಮಾಡ್ತಾವ್ರೆ ಅಂತ ಸರ್. ಪ್ರತಿಯೊಂದು ಇದ್ರಲ್ಲೂ ಅವರೇ ಇದೀವಲ್ಲ, ನಾವ್ ಏನಕ್ ಮಾಡೋದಂಗೆ ಸರ್. ತೇರಾಲಿ ಅಲ್ಲಿ ಪ್ರತಿಯೊಂದು ಅವ್ರೇ ಹೇಳ್ಕೊಂಡು ಹೋಗೋರೆ, ಅವರೇ ಪೂಜೆ ಮಾಡೋರೆ. ಅವ್ರಿಗೆ ಅರ್ಧ ಗಂಟೆ ನಮ್ಕಿತ್ ಹೆಚ್ಚಾಗಿ ಅವ್ರನ್ನೇ ಪೂಜೆ ಮಾಡೋರು ಸರ್. ಇದ್ ನಾವು ಹೇಳಿದೀನಿ, ನಾನು ಹೇಳಿಕೆ ಸುಳ್ಳಾಯ್ತು ಅಂದ್ರೆ ಸಾಲಿಗ್ರಾಮದ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ತಹಸೀಲ್ದಾರ್ ಆಫೀಸ್ ಅಲ್ಲಿ ಇವ್ರದ್ದು ವಿಡಿಯೋ ಫುಟೇಜ್ ಆಯ್ತು ಸರ್. ಅವ್ರು ಪೂಜೆ ಮಾಡಿದಕ್ಕೆ ಅವ್ರು ಬೇಕಾದ್ರೆ ಕೊಡ್ಲಿ, ನಾವು ಬೇಕಾದ್ರೆ ಕೊಡ್ತೀವಿ ಅದ ವಿಡಿಯೋನ. ರೈತ ಕೊಡಿಯಲ್ದು ವೈಯಕ್ತಿಕ ಗ್ರಾಮದ್ದು ಹಬ್ಬ ನಡೀತಾ ಇರ್ತದೆ ಹೊಸ. ಆದ್ರೆ ಇದು ಪರ್ಸನಲ್ ಆಗಿ ಗಲಾಟೆ ಆಗಿದ್ದು, ಅದಕ್ಕೆ ನಮ್ ಹುಡ್ಗ ಅಲ್ಲೇ ಹೋಗಿದ್ಕೆ ಬೇರೆ ಊರವರೆಲ್ಲ ಬಂದಿ ಹೆಂಗಸರು ಮಕ್ಳೆಲ್ಲ ಜಗಳ ಆಡ್ತಿರೋದಕ್ಕೆ ನಮ್ ಹುಡ್ಗ ಹೋಗಿದ್ದು. ಅದಕ್ಕೆ ನಮ್ ಹುಡ್ಗನ್ನು ಸೇರ್ಸವ್ರೆ. ಅಂದ್ರೆ ಚೆನ್ನಾಗಿ ಬಿಡುದ್ ದಿನ ಚೆನ್ನಾಗಿ ಅಣ್ಣ ತಮ್ಮದಿರ್ ತರ ನಡ್ಕೊಂಡು ಎಲ್ರೂ ಅವ್ರು ಅನ್ನಂಗಿಲ್ಲ ನಡ್ಕೊಂಡೈತೆ. ಸರ್ ನಮಸ್ತೆ ಸರ್. ಇದು ನಾನು ಹೇಳಕ್ ಬಂದಿರೋ ಸರ್ ಏನಾಗ ಹುಣಸಮ್ಮ ತಾಯಿ ಜಾತ್ರಾ ಮಹೋತ್ಸವದೊಂದು ಶುಕ್ರವಾರ ಹಾಗೂ ಶನಿವಾರ ನಡೆದಿರ್ತಕ್ಕಂತಹ ಘಟನೆ ಬಗ್ಗೆ ಹೇಳೋದಾದ್ರೆ, ಆ ಘಟನೆ ಏನ್ ನಡೆದಿದೆಯೋ ಅದಕ್ಕೆ ಕಾನೂನು ಮುಖಾಂತರ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಓಕೆ, ಕಾನೂನು ಮುಖಾಂತರ ಏನಾಗ್ಬೇಕು ಆಗಿದೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಏನ್ ಹೇಳ್ಬೇಕು ನಡೆದಿದೆ. ಬಟ್ ಅದಕ್ಕೆ ಒಂದ್ ಏನಪ್ಪಾ ಅಂದ್ರೆ ಇಡೀ ಗ್ರಾಮವನ್ನ ಅಥವಾ ಒಂದು ಸಮುದಾಯವನ್ನ ನಿಂದನೆ ಮಾಡ್ತಕ್ಕಂಥದ್ದು ತುಂಬಾ ತಪ್ಪು ಸರ್. ಯಾಕೆಂದ್ರೆ ಇವತ್ತು ಸಂವಿಧಾನ ಜಾರಿಗೆ ಬಂದಾಗ ಇಲ್ಲಿವರೆಗೂ ಸಹ ಎಸ್ಪೆಷಲಿ ನಮ್ಮ ಗ್ರಾಮದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎಂದೂ ತಾಂಡವಾಡಿಲ್ಲ ಸರ್. ಎಲ್ಲರೂ ಸಮಾನ ರೀತಿಲೇ ಬದುಕ್ತಾ ಇದೀವಿ. ನಮ್ಮೂರಲ್ಲಿ ನಮ್ಮ ಹಿಂದೂ ಕಾಲದಿಂದ ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಎಲ್ಲರೂ ಸಮಾನರು, ಬದುಕೋದಕ್ಕೆ ಎಲ್ಲರಿಗೂ ಹಕ್ಕಿದೆ ಅನ್ನೋಕಂತ ಒಂದು ಮೂಲ ಮಂತ್ರದಿಂದನೇ ನಾವು ಬದುಕೊಂಡ್ ಬರ್ತಾ ಇದೀವಿ. ನಮ್ಮ ತಂದೆ ತಾಯಿಗಳು ನಮ್ಗೆ ಕಲಿಸಿಕೊಟ್ಟಿರತಕ್ಕಂಥ ಒಂದು ಪಾಠನೂ ಅದೇ ಸರ್. ಎಲ್ಲರನ್ನೂ ಸಮಾನ ರೀತಿಯಲ್ಲಿ ಕಾಣಿ, ಎಲ್ಲರೂ ಸರಿಸಮಾನ ಅಂತ. ಆದ್ರೆ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದ್ರೆ, ಕೇವಲ ಯಾವುದೋ ಒಂದು ವೈಯಕ್ತಿಕ ಜಗಳನ್ನ ತಗೊಬಂದು ಕೇವಲ ಒಂದು ಸಮುದಾಯಕ್ಕೆ ಅಥವಾ ಒಂದು ಗ್ರಾಮಕ್ಕೆ ಇದನ್ನ ನಿಂದನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ತೇರನ್ನ ನಿಲ್ಸಿ ಜಾತ್ರೆನ ನಿಲ್ಸಿ ಅಂತಕ್ಕಂಥದ್ದು ಎಷ್ಟು ಸರಿ ಸರ್ ಅದು. ಯಾಕಂದ್ರೆ ಅದು ಹಿಂದಿನ ತಲಾಂತರದಿಂದ ನಡ್ಕೊಂಡ್ ಬಂದಿರತಕ್ಕಂತ ಒಂದು ಸಂಪ್ರದಾಯ ಅದು. ಸೊ ಅದನ್ನ ಇವತ್ತು ವೈಯಕ್ತಿಕ ಜಗಳನ್ನ ತಕೊಂಡೋಗಿ ಒಂದು ಜಾತ್ರೆನ ನಿಲ್ಸಿ ಅಥವಾ ಒಂದು ತೇರ್ನ ಸ್ಟಾಪ್ ಮಾಡಿ ಅಂತಕ್ಕಂಥದ್ದು ಎಷ್ಟು ಸರಿ ಅದು ಅಲ್ವಾ. ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಏನಾಗ್ಬೇಕೋ ಅದಾಗ್ಲಿ. ತಪ್ಪನ್ನ ಸರ್ ಯಾವುದೇ ಸಮುದಾಯದವ್ರು ಮಾಡಿರ್ಲಿ, ಓಕೆನಾ, ಅದನ್ನ ತಪ್ಪು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವರು ಪದೇ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮನ್ನ ಸ್ವತಂತ್ರ ಬಂದ್ 70 ವರ್ಷ ಆದ್ರೂ ನಮ್ಮನ್ನ ಅಸ್ಪೃಶ್ಯ ತರ ಕಾಣ್ತಾ ಇದಾರೆ, ದೇಶದ ಒಳಗಡೆ ಬಿಟ್ಕೊಳ್ತಾ ಇಲ್ಲ, ಈ ತರ ಎಲ್ಲ ಮಾತಾಡ್ತಾ ಇದಾರೆ. ಅದು ತಪ್ಪು. ಯಾಕೆಂದ್ರೆ ಇವಾಗ್ಲೂ ಬರ್ಲಿ ಸರ್, ಅದು ನಾವು ಓಪನ್ ಅಪ್ ಆಗಿ ನಮ್ಮ ಗ್ರಾಮದ ಎಲ್ಲಾ ಮುಖಂಡರು ನಾವ್ ಹೇಳ್ತಾ ಇರೋದೇನಂದ್ರೆ, ದೇಶದ ಒಳಗಡೆ ಬನ್ನಿ, ಎಲ್ಲರಿಗೂ ಸಮಾನತೆ ಇದೆ, ನೀವು ಪೂಜೆ ಮಾಡಿ, ನೀವು ಹರಹರು ಅಂದ್ರೆ ನಾವೇ ಅವ್ರನ್ನ ಕರಿತಾ ಇದೀವಿ. ಆದ್ರೆ ಅವ್ರು ಬರ್ತಾ ಇಲ್ಲ. ಏನಕ್ಕೆ? ಆಮೇಲೆ ಏನ್ ಮಾಡ್ತಾರೆ, ಇನ್ನೊಂದು ರೀಸನ್ ಅಂದ್ರೆ ಸರ್, ಅವರು ಬರ್ತಾರೆ ಇದೇ ಜಾಗದಲ್ಲಿ ಪೂಜೆನೂ ಮಾಡಿದ್ದಾರೆ. ಯಾವ ಸಮುದಾಯದ ಜನಾಂಗ ನಮ್ಮನ್ನ ಬಿಟ್ಕೊಂಡಿಲ್ಲ, ಪೂಜೆ ಮಾಡಿಲ್ಲ ಅಂತ ಯಾರು ಹೇಳಿದಾರೋ ಅದೇ ಸಮುದಾಯದ ಅದೇ ಮುಖಂಡ, ಅದೇ ವ್ಯಕ್ತಿ ಇದೇ ತೇರಿನ ಜಾಗದಲ್ಲಿ ನಿಂತ್ಕೊಂಡು ಇದೇ ತೇರನ್ನ ಪೂಜೆನೂ ಮಾಡಿದ್ದಾನೆ, ತೇರ ಎಳ್ಕೊಂಡು ಹೋಗಿದ್ದಾನೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಪೊಲೀಸ್ನವರು ಇದ್ದಾರೆ, ಗ್ರಾಮದ ಮುಖಂಡರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೂ ಏನಕ್ಕೆ ತಪ್ಪು ನಿಂದನೆಗಳನ್ನ ಮಾಡ್ತೀವಿ, ನಮ್ಮ ಮೇಲೆ ತಪ್ಪು ಆಪಾದನೆ ಮಾಡ್ತಾ ಇದ್ದೀರಾ? ಸತ್ಯತೆಯನ್ನ ತಿಳ್ಕೊಂಡು ಮಾತಾಡಿ. ತಪ್ಪು ಯಾರೇ ಮಾಡಿರ್ಲಿ ತಪ್ಪೆ, ಅವ್ರನ್ನ ನಾವು ಒಪ್ಕೋತಾ ಇಲ್ಲ. ಬಟ್ ಸತ್ಯತೆಯನ್ನ ತಿಳ್ಕೊಂಡು ಮಾತಾಡಿ. ಆಮೇಲೆ ಸರ್, ಇದು ಗ್ರಾಮವನ್ನ ಸಂಪೂರ್ಣವಾಗಿ ತೆರಳುವಂತ ಕಾರ್ಯವನ್ನ ಮಾಡ್ಬಿಡಿ. ಮತ್ತೆ ಇನ್ನೊಂದು ಸರ್, ದಯವಿಟ್ಟು ದಲಿತ ಸಮುದಾಯದ ಎಲ್ಲಾ ಸಂಘಟನೆಗಳು ಕೇಳ್ಕೊಳ್ಳೋ ಕಳಕಳಿಯ ಮನವಿ ಏನಂದ್ರೆ, ಸತ್ಯತೆಯನ್ನ ತಿಳಿದು ನೀವು ಕಾನೂನು ಕ್ರಮವನ್ನ ಮಾಡಿ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಅವ್ರ ದಲಿತರ ಮೇಲೆ ಏನೋ ಸವರ್ಣೀಯರು ಹಲ್ಲೆ ಮಾಡ್ಬಿಟ್ಟಿದ್ದಾರೆ, ತೊಂದರೆ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರ ಮೇಲೆ ನೀವು ನಿಂದನೆನ ಮಾಡಿ ಅವ್ರನ್ನ ನಾವು ಕೇಸ್ ಹಾಕಿಸ್ತೀವಿ, ಆ ತರ ಈ ತರ ತಪ್ಪು ಭಾವನೆಗಳನ್ನ ಎಂದೂ ತಿಳ್ಕೊಳ್ಳಬೇಡಿ. ನಾವು ದಯವಿಟ್ಟು ಅವರಲ್ಲಿ ಮನವಿ ಮಾಡ್ತೀನಿ, ದಲಿತ ಸಮುದಾಯದಲ್ಲಿ ತಪ್ಪಾಗಿದ್ರೆ ಅದಕ್ಕೆ ಕಾನೂನು ರೀತಿ ಕ್ರಮವನ್ನ ತಗೊಳ್ಳಿ. ಅದನ್ನ ಸತ್ಯತೆಯನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ಅದ್ರ ಮಾಹಿತಿನ ತಗೊಳ್ಳಿ. ಅದನ್ನ ಬಿಟ್ಟು ಕೇವಲ ಒಂದು ವರ್ಗಕ್ಕೆ ಮಾತ್ರ ನಾವು ಮೀಸಲು ಅಂತಕ್ಕಂಥ ಮಾಹಿತಿನ ಹೇಳ್ಬಿಡಿ. ದಯವಿಟ್ಟು ಅಂಬೇಡ್ಕರ್ ಬರೆದಿರ್ತಕ್ಕಂತ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲರೂ ಸಮಾನರು. ಈ ತತ್ವನ ಸರ್, ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವನ ನಾವು ಇಂದಿಗೂ ಪಾಲನೆಯನ್ನ ಮಾಡ್ತಾ ಇದೀವಿ. ಅವರ ಒಂದು ಆದರ್ಶಗಳಿಗೆ ಬೆಲೆನ ಕೊಡ್ತಾ ಇದೀವಿ. ಅವರ ಸಂವಿಧಾನಕ್ಕೆ ನಾವು ಏನು ಗೌರವನ ಕೊಡ್ಬೇಕು ಆ ಗೌರವನ ಕೊಡ್ತಾ ಇದೀವಿ, ಅದೇ ರೀತಿ ನಡ್ಕೊಳ್ತಾ ಇದೀವಿ ಸಹಜ.